ಗೆಳೆಯರಿ, ನಮ್ಮ ಲಾಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 3, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಒಂದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ಗೆ ಸಂಬಂಧಿಸಿದಂತೆ ನಿಮಗೆ ಹಳೆ ಸಂಚಿಕೆಯಲ್ಲಿ ಇದಾಗಲೇ ಡೀಟೇಲ್ಸ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಈ ಒಂದು ಪ್ರೋಗ್ರಾಮ್ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಮೋಡಲ್ಲಿದೆ. ನಾಳೆನೇ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ. ಇನ್ ಕೇಸ್ ನೀವು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಏನಾದರೂ ತೊಗೋಬೇಕಂದ್ರೆ ನೀವು ಇಲ್ಲಿ ಕೊಟ್ಟಿರುವಂಥ QR ಕೋಡ್ನ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಆಗ್ಬೋದು. ಇಲ್ಲ ಕೊಟ್ಟಿರೋಂಥ ಕಾಂಟ್ಯಾಕ್ಟ್ಸ್ ನಂಬರ್ಗೆ ಕಾಲ್ ಮಾಡಿದರೆ ಅವರೇ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ನಿಮಗೇನಾದರೂ ಪ್ರಾಪರ್ ಶೆಡ್ಯೂಲಿಂಗ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಮೆನ್ಷನ್ ಮಾಡಿದ್ದೀವಿ. ಅಲ್ಲಿ ನೀವು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ದ ಶೆಡ್ಯೂಲನ್ನು ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ಸನ್ನು ಒಂದು ಸರ್ತಿ ನೋಡ್ಬೋದು. ಇನ್ನೊಂದು ಅನೌನ್ಸ್ಮೆಂಟ್ ಅಂದರೆ ಯಾರು 2022ನಲ್ಲಿ ಫಸ್ಟ್ ಅಟೆಂಪ್ಟನ್ನು ಕೊಡ್ತಾ ಇದ್ದಾರೆ, ಒಂದು ಇಯರ್ ಲಾಂಗ್ ಪ್ರಿಪ್ರೇಷನ್ ಅವ್ರಿಗೆ ಬೇಕು, ಎಕ್ಸಾಮ್ ಪ್ರಿಪೇರ್ ಆಗೋಕ್ಕೆ ಕ್ಲಾಸ್ ತೊಗೋಬೇಕು ಅಂತಂದರೆ ಅವ್ರಿಗೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚನ್ನು ಆನ್ಲೈನು ಮತ್ತು ಆಫ್ಲೈನ್ ಎರಡೂ ಮೋಡಲ್ಲೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಬ್ಯಾಚ್ಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಫ್ರೀ ಓರಿಯೆಂಟೇಷನ್ ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 8ನೇ ತಾರೀಕಿಗೆ 10 ಗಂಟೆಗೆ ಆಫ್ಲೈನ್ ಮೋಡ್ ಅಂತಂದರೆ ಚಂದ್ರಾಲಯಟಲ್ಲಿರುವಂಥ ಲಾ ಎಕ್ಸಲೆನ್ಸ್ ಬಿಲ್ಡಿಂಗಲ್ಲೇ ಇರುತ್ತೆ. ನೀವು ಏನಾದರೂ ಈ ಒಂದು ಓರಿಯೆಂಟೇಷನ್ ಸೆಷನ್ಗೆ ಅಟೆಂಡ್ ಆಗ್ತೀನಿ ಅಂತಂದರೆ QR ಕೋಡಿಂದ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನನ್ನು ಮಾಡಿ. ಸೊ ಈ ಒಂದು ಸೆಷನ್ನಲ್ಲಿ ನಿಮಗೆ UPSCಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ನೀವು ಸೆಲ್ಫ್ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ಬೋದು, ಒಂದು ವೇಳೆ ನಿಮ್ಮ ಕ್ಲಾಸಸ್ ರಿಕ್ವೈರ್ಡ್ ಇಲ್ಲ ಅಂದ್ರೂ ಸೆಲ್ಫ್ ಪ್ರಿಪ್ರೇಷನ್ಗೆ ರಿಕ್ವೈರ್ ಆಗುವಂಥ ಟೂಲ್ಗಳನ್ನೆಲ್ಲ ನಿಮಗೆ ಇಲ್ಲಿ ಹೇಳಲಾಗುತ್ತೆ. ಇನ್ನೂ ಡೀಟೇಲ್ಸ್ ನಿಮ್ಗೆ ಏನಾದರೂ ಬೇಕಿತ್ತಂದರೆ ನೀವು ಈ ಕೊಟ್ಟಿರೋ ಕಾಂಟ್ಯಾಕ್ಟ್ಸ್ ನಂಬರ್ಗೆ ಕಾಲ್ ಮಾಡಿದರೆ ಅವರು ನಿಮಗೆ ಪ್ರಾಪರ್ ಆದಂಥ ಡೀಟೇಲ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಇವತ್ತಿನ ಮೊದಲೇ ಆರ್ಟಿಕಲ್, ರಾವತ್ ರಿಸೈನ್ಸ್, BJP legislator to meet today to elect new leader. ಈ ಆರ್ಟಿಕಲನ್ನು ನಾವು ಜನರಲ್ ಸ್ಟಡೀಸ್ ಟು ಪಾಲಿಟಿ ಸೆಕ್ಷನಲ್ಲಿ ಕನ್ಸಿಡರ್ ಮಾಡಬಹುದಾಗಿದ್ದು, ನಾವು ಹಳೆ ಸಂಚಿಕೆಯಲ್ಲಿ ಜುಲೈ 1ನೇ ತಾರೀಕು ಏನಿತ್ತಲ್ಲ ಆ ಸಂಚಿಕೆಯಲ್ಲಿ ಇದರ ಡೀಟೇಲ್ಸ್ಗಳನ್ನು ಒಂದು ಸ್ವಲ್ಪ ನೋಡಿದ್ವಿ. ಇಲ್ಲೂ ಸಹ ರಿವೈಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಈ ಆರ್ಟಿಕಲಿಂದ ನಮಗೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ ಇಷ್ಟೇ. CM ಆಗಿರುವಂಥ ಅಂದರೆ ಮುಖ್ಯಮಂತ್ರಿ ಆಗಿರುವಂಥ ತೀರತ್ ಸಿಂಗ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಗವರ್ನರ್ಗೆ ಸಲ್ಲಿಸಿದ್ದಾರೆ ಅಂತ. ಹಾಗಿದ್ರೆ ನಮಗೆ ಗೊತ್ತಿರಬೇಕು ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸ್ತಾರೆ ಅಂದರೆ ಗವರ್ನರ್ಗೆ. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ. ಬೇಸಿಕ್ಸ್ ಇನ್ಫಾರ್ಮೇಷನ್ ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ನೋಡೋದಾದರೆ, ಉತ್ತರಾಖಂಡದಲ್ಲಿ ನಾವು ನೋಡಿದ್ವಿ ಲೆಜಿಸ್ಲೇಚರ್ ಏನಿದೆಯಲ್ಲ, ಸ್ಟೇಟ್ ಲೆಜಿಸ್ಲೇಚರಲ್ಲಿ ಯೂನಿಕ್ಯಾಮರಲಿಸಮ್ ಸಿಸ್ಟಮ್ ಇದೆ. ಅಂದರೆ ವಿಧಾನಸಭೆಯನ್ನು ಮಾತ್ರ ನೋಡ್ತೀವಿ, ವಿಧಾನ ಪರಿಷತ್ ಇಲ್ಲ ಇಲ್ಲಿ. ಸೊ ಹಳೆ ಸಂಚಿಕೆಯಲ್ಲಿ ನಾನು ಒಂದು ಕ್ವಶನ್ ಮಾಡಿದ್ದು, ಬೈಕ್ಯಾಮರಲಿಸಮ್ ಸಿಸ್ಟಮ್ ಯಾವ್ಯಾವ ಸ್ಟೇಟಲ್ಲಿದೆ ಅಂತ. ತುಂಬ ಜನ ಸ್ಟೂಡೆಂಟ್ಸ್ಗಳು ಕಮೆಂಟನ್ನು ಹಾಕಿದ್ದಾರೆ. ಸೊ ಅದು ನಿಮಗೆ ಲಾಂಗ್ ಟರ್ಮಲ್ಲಿ ನೆನ್ಪಿಟ್ಕೊಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ಕ್ವಶನನ್ನು ನಿಮ್ಮ ಸಂಚಿಕೆಯಲ್ಲಿ ಕೇಳಿದಾಗ ಅದನ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋಕ್ಕೂ ಸಹ ಟ್ರೈ ಮಾಡಿ. ಇನ್ನು ನಾವು ವಾಪಸ್ ಮ್ಯಾಟರ್ಗೆ ಶಿಫ್ಟ್ ಆಗೋಣ. ಈ ಒಂದು ಉತ್ತರಾಖಂಡ್ ಕೇಸಲ್ಲಿ ರಾವತ್ ಅವರು CM ಏನಾಗಿರ್ತಾರಲ್ಲ, ಇವರು ಆಲ್ಮೋಸ್ಟ್ 4 ಮಂತ್ ಆಯ್ತು ಇವಾಗ ಅವರ ಒಂದು CM ಪದವಿಯನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇನ್ನೊಂದು 2 ಮಂತ್ ಬಾಕಿ ಇತ್ತಲ್ಲ. ನಾವು ಲಾಸ್ಟ್ ಸಂಚಿಕೆನ ನೋಡಿದ್ವಿ, ಸೆಪ್ಟೆಂಬರ್ ಲಾಸ್ಟ್ ಒಳಗಡೆ ಅವರು ಒಂದು ಟೈಮ್ ಲಿಮಿಟ್ ಇತ್ತು. ಈ ಒಂದು 6 ಮಂತ್ ಗ್ಯಾಪಲ್ಲಿ ವಿಧಾನಸಭೆ ಮೆಂಬರ್ಶಿಪ್ಪನ್ನು ತೋರಿಸ್ಕೋಬೋದಿತ್ತು. ಆದರೆ ಈ ಒಂದು ಸಿಚುವೇಷನಲ್ಲಿ ಯಾವುದೇ ರೀತಿಯಂಥ ಬೈಪೋಲ್ ಎಲೆಕ್ಷನನ್ನು ಕಂಡಕ್ಟ್ ಮಾಡೋ ಹೋಗಿಲ್ಲ. ಇನ್ನೊಂದು ಕನ್ಸರ್ನ್ ಏನಿತ್ತಂದರೆ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951ನಲ್ಲಿ ಸೆಕ್ಷನ್ 151A ಏನು ಹೇಳ್ತಿತ್ತಂದರೆ, ಯಾವುದೇ ಒಂದು ಸ್ಟೇಟ್ ಲೆಜಿಸ್ಲೇಚರ್ಗೆ ನಾವು ಬೈಪೋಲ್ ಎಲೆಕ್ಷನ್ನ ಕಂಡಕ್ಟ್ ಮಾಡಬೇಕಂದ್ರೆ ಮಿನಿಮಮ್ 1 ಇಯರ್ ಡ್ಯೂರೇಷನ್ ಇರಬೇಕು. ಅಂದರೆ ಬಾಕಿ ಡ್ಯೂರೇಷನ್ ಏನಿರುತ್ತಲ್ಲ ಒಂದು ಗೌರ್ಮೆಂಟ್ ಕಂಪ್ಲೀಟ್ ಆಗೋಕ್ಕೆ 1 ಇಯರ್ ಆದರೂ ಇರಬೇಕು. ಈ ಒಂದು ಉತ್ತರಾಖಂಡ್ ಕೇಸಲ್ಲಿ ಮಾರ್ಚ್ 22ಗೆ ಈ ಒಂದು ಕಾಲಾವಧಿ ಮುಗಿದು ಹೋಗ್ಬಿಡುತ್ತೆ. ಸೊ ಎಲ್ಲ ಸಿಚುವೇಷನನ್ನು ಗಮನ ಹರಿಸಿದಂಥ ಇವರು ಸಿಂಗ್ ರಾವತ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ರೆಸಿಗ್ನೇಷನನ್ನು ಗವರ್ನರ್ಗೆ ಸಬ್ಮಿಟ್ ಮಾಡಿದ್ದಾರೆ. ಈಗ ಹೊಸದಾಗಿ ಏನು CM ಅನ್ನು ಅಪಾಯಿಂಟ್ ಮಾಡ್ತಾರಲ್ಲ, ಸೊ ಹೊಸ CM ಅನ್ನು ಅಪಾಯಿಂಟ್ಮೆಂಟ್ ಮಾಡೋಂಥ ಪ್ರೊಸೀಜರ್ ಏನಿದೆಯಲ್ಲ ಒಂದು ಸರ್ತಿ ಕನ್ಸಿಡರ್ ಮಾಡಿ. ಇವಾಗ ಡ್ಯೂರೇಷನ್ ಕಡಿಮೆ ಇರೋದ್ರಿಂದ ಹೊಸ CM ಅಪಾಯಿಂಟ್ ಆಗಬೇಕಂದ್ರೂ ನಾವು ಹೊಸ ಎಲೆಕ್ಷನ್ ಏನು ಕಂಡಕ್ಟ್ ಆಗಲ್ಲ. ಅವರು ಸಹ 164 ಸಬ್ ಕ್ಲಾಸ್ 4 ಅಡಿನಲ್ಲೇ ಅಪಾಯಿಂಟ್ ಆಗ್ತಾರೆ. ಒಂದು ರಾಜ್ಯದ ಮುಖ್ಯಮಂತ್ರಿಗಳನ್ನು ಗವರ್ನರೇ ಅಪಾಯಿಂಟ್ ಮಾಡ್ತಾರೆ ಮತ್ತು ರಾಜೀನಾಮೆ ಪತ್ರ ಏನಾದರೂ ಕೊಡಬೇಕಂದ್ರೆ ಅವರು ಗವರ್ನರ್ಗೆ ಕೊಡಬೇಕಾಗತ್ತೆ ಅನ್ನೋದು ಇಂಪಾರ್ಟೆಂಟು. ಇಷ್ಟೆಲ್ಲ ಇನ್ಫಾರ್ಮೇಷನ್ ನಮಗೆ ಈ ಒಂದು ಆರ್ಟಿಕಲಿಂದ ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಲಷ್ಕರ್-ಇ-ತೊಯ್ಬಾ ಕುಡ್ ಬಿ ಬಿಯಾಂಡ್ ಡ್ರೋನ್ ಅಟ್ಯಾಕ್ ಇನ್ ಜಮ್ಮು ಸೇಸ್ DGP. ಈ ಒಂದು ಆರ್ಟಿಕಲನ್ನು ನಾವು ಜನರಲ್ ಸ್ಟಡೀಸ್ ಟು ಇಂಟರ್ನ್ಯಾಷನಲ್ ರಿಲೇಷನ್ ಮತ್ತು ಸೆಕ್ಯೂರಿಟಿ ಕನ್ಸರ್ನಲ್ಲೂ ಸಹ ಇದನ್ನು ಟೇಕ್ ಡೌನ್ ಮಾಡ್ಕೋಬೋದು. ಈ ಎರಡು ಆರ್ಟಿಕಲಲ್ಲಿ ಹೇಳಿರುವಂಥ ಇನ್ಫಾರ್ಮೇಷನ್ನು ಡ್ರೋನ್ ಅಟ್ಯಾಕ್ ಮೇಲೆ ಇದೆ. ಲಾಸ್ಟ್ ವೀಕಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ, ಜಮ್ಮು ಕಾಶ್ಮೀರ ಕೆಲವು ಡಿಸ್ಟ್ರಿಕ್ಗಳಲ್ಲಿ ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ. ಈ ಒಂದು ಡ್ರೋನ್ ಅಟ್ಯಾಕ್ ಆಗೋದ್ರ ಹಿಂದೆ ಹಾತ್ ಯಾರ್ದಿದೆ ಅಂದರೆ ಲಷ್ಕರ್-ಇ-ತೊಯ್ಬಾ ಅವರು. ಇವ್ರು ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಲಾಸ್ಟ್ ಇಯರ್ ಏನು 2019ನಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ, ಈ ಒಂದು ಅಟ್ಯಾಕಲ್ಲಿ ಸಹ ಡ್ರೋನನ್ನು ಬಳಕೆ ಮಾಡಲಾಗಿತ್ತು. ಹಾಗಾಗಿ
ಈಗ ರೀಸೆಂಟ್ ಆಗಿರೋ ಎಲ್ಲ ಡ್ರೋನ್ ಅಟ್ಯಾಕ್ಗಳನ್ನು ಇವರೇ ಲಷ್ಕರ್ ಇ ತೊಯ್ಬಾ ಅವರೇ ಮಾಡಿರ್ಬೋದನ್ನ ಅಂತ ಮಾತನ್ನು DGP ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇನ್ನೊಂದು ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪಾಕಿಸ್ತಾನದಲ್ಲಿರುವಂಥ ಇಸ್ಲಾಮಾಬಾದಲ್ಲಿ ನಾವು ಡ್ರೋನ್ ಆ್ಯಕ್ಟಿವಿಟೀಸ್ನ ನೋಡ್ತಾ ಇದ್ದೀವಿ. ಸೊ ಇದರಿಂದ ನಮ್ಮ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿ ಅವರು ಇದೇನು ಡ್ರೋನ್ ಆ್ಯಕ್ಟಿವಿಟೀಸ್ ನಡೀತಿದ್ದಾರಲ್ಲ ಇದಕ್ಕೆ ಒಂದು ಇನ್ವೆಸ್ಟಿಗೇಷನ್ನ ಮಾಡಬೇಕು, ಸೆಕ್ಯೂರಿಟಿಯನ್ನು ಬ್ರೀಚ್ ಮಾಡ್ತಾ ಇದ್ದಾರೆ ಅನ್ನೋಂಥ ಕನ್ಸರ್ನನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇಷ್ಟು ನಮಗೆ ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ಸಾಕಾಗುತ್ತೆ. ಸೊ ನಾನಿಲ್ಲೊಂದು ಕ್ವಶನನ್ನು ಅರೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಗ್ರೂಪನ್ನು, ಈ ವ್ಯಕ್ತಿ ಮಾಡೋವಂಥ ಆ್ಯಕ್ಟಿವಿಟೀಸನ್ನು ಇವನೇ ಸ್ವತಃ ಮಾಡ್ಬೋದು ಅಥವಾ ಬೇರೆಯವ್ರು ಮಾಡೋಂಥ ಟೆರರಿಸ್ಟ್ ಆ್ಯಕ್ಟಿವಿಟಿಗಳನ್ನು ಪ್ರಮೋಟ್ ಮಾಡ್ತಿದ್ರೆ ಆ ವ್ಯಕ್ತಿಯನ್ನು ನಾವು ಟೆರರಿಸ್ಟ್ ಅಂತ ಕರಿತೀವಿ. ಈ ವ್ಯಕ್ತಿನ ಟೆರರಿಸ್ಟ್ ಅಂತ ಘೋಷಣೆ ಮಾಡ್ತೀವಲ್ಲ, ರೀಸೆಂಟಾಗಿ 2019 ಒಂದು ಅಮೆಂಡ್ಮೆಂಟ್ ಆಗಿದೆ. ಯಾವ ಒಂದು ಲಾ ಅಡಿಯಲ್ಲಿ ಅಥವಾ ಒಂದು ಆ್ಯಕ್ಟ್ ಇದೆಯಲ್ಲ, ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಟೆರರಿಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ. ಈ ಅಮೆಂಡ್ಮೆಂಟ್ ಮಾಡಿರೋದ್ರಿಂದ 2019 ಅಮೆಂಡ್ಮೆಂಟ್ ಆಗಿದೆ. ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ರೀಸೆಂಟಾಗಿ ನಾವು ನೋಡ್ತಾ ಇದ್ವಿ, ತುಂಬಾ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ನಡೀತಾ ಇದೆ. ಈ ಒಂದು ಲಾ ನಮಗೆ ಬಾರ್ಡರ್ ಇಶ್ಯೂಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಒಂದು ಆ್ಯಕ್ಟನ್ನು ಇನ್ಫಾರ್ಮೇಷನ್ ಇರೋದ ಅದನ್ನ ಸ್ವಲ್ಪ ಡಿಗ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಗೂಡ್ಸ್ ಎಕ್ಸ್ಪೋರ್ಟ್ಸ್ ಟಚ್ ರೆಕಾರ್ಡ್ $95 ಬಿಲಿಯನ್ ಇನ್ Q1. ಈ ಆರ್ಟಿಕಲನ್ನು ನಾವು ಜನರಲ್ ಸ್ಟಡೀಸ್ 3 ಎಕನಾಮಿ ಸೆಕ್ಷನಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದ್ದು, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರೋ ಪೀಯೂಷ್ ಗೋಯಲ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾರತದ ಮರ್ಕೆಂಡೈಸ್ ಎಕ್ಸ್ಪೋರ್ಟ್ ಅಂದರೆ ಸರಕುಗಳ ರಫ್ತು ಏನಿದೆಯಲ್ಲ ಅದು ಇನ್ಕ್ರೀಸ್ ಆಗ್ತಾ ಇದೆ. ಫೈನಾನ್ಷಿಯಲ್ ಇಯರ್ 2020 ಮತ್ತು 21 ನೋಡಿದಾಗ 1ನೇ ಕ್ವಾರ್ಟರ್ ಏನಿದೆಯಲ್ಲ ಇಲ್ಲಿ ನಾವು ಆಲ್ಮೋಸ್ಟ್ $95 ಬಿಲಿಯನನ್ನು ಅಚೀವ್ ಮಾಡಿದ್ದೀವಿ. ಇನ್ನೂ ಕಂಪ್ಲೀಟಾಗಿ ಈ ಕಂಪ್ಲೀಟ್ ಕ್ವಾರ್ಟರ್, ಈ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಮುಗಿಯೋದ್ರಲ್ಲೇ ನಾವು $400 ಬಿಲಿಯನ್ನ ಅಚೀವ್ ಮಾಡಬೇಕು ಅನ್ನೋ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಈ ರೀತಿಯಾಗಿ ನಾವು ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡೋದ್ರಿಂದ ನಮ್ಮ ಎಕಾನಮಿಗೆ ಎಲ್ಲಿ ಕಾಂಟ್ರಿಬ್ಯೂಷನ್ ಆಗುತ್ತೆ ಅನ್ನೋದನ್ನು ಕನೆಕ್ಟ್ ಮಾಡಿ ಓದಕ್ಕೆ ಟ್ರೈ ಮಾಡಿ. ಮೊದಲೇದಾಗಿ ನಮ್ಮದು ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗುತ್ತೆ. ಓಕೆ, ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗುತ್ತೆ ಅಂತಂದರೆ ನಾವು ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇಂಪೋರ್ಟ್ಗಳು ಕಡಿಮೆ ಆಗೋದ್ರಿಂದ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ನಮ್ಮ BOP ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕಾಂಟ್ರಿಬ್ಯೂಷನು ಟ್ರೇಡ್ ಸೈಡಿಂದ ತುಂಬಾ ಜಾಸ್ತಿ ಆಗುತ್ತೆ. ಈ BOPನಲ್ಲಿ 2 ವಿಧ ಇದೆ ಅಂತ ನಿಮಗೆಲ್ಲ ಪ್ರೊಬಾಬಲಿ ಗೊತ್ತೇ ಇರುತ್ತೆ, ನೀವು ಸ್ಟಾರ್ಟಿಕಲ್ಲಿ ಓದಿರ್ತೀರಾ. ಒಂದು ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಕರೆಂಟ್ ಅಕೌಂಟು. ಹಾಗಿದ್ರೆ ನಮ್ಮ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದರೆ BOT ಇದನ್ನು ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ಕನ್ಸಿಡರ್ ಮಾಡ್ತೀವೋ ಅಥವಾ ಕರೆಂಟ್ ಅಕೌಂಟಲ್ಲಿ ಕನ್ಸಿಡರ್ ಮಾಡ್ತೀವೋ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನ್ ಏನಂದರೆ, ಫ್ಯಾಕ್ಚುಯಲ್ ಕ್ವಶನ್. ಇವಾಗ ಸ್ಟೇಟ್ ಎಕ್ಸಾಮಲ್ಲಿ ಯೂಶಲಿ ಹೆಲ್ಪ್ ಆಗುತ್ತೆ, ಅಥವಾ UPSC ಎಕ್ಸಾಮಿನೇಷನಲ್ಲೂ ಸಮ್ಟೈಮ್ಸ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ನಾವು ಯಾವ ಒಂದು ಸರಕನ್ನು ಅತಿ ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡ್ತೀವಿ, ಹೈಯೆಸ್ಟ್ ಯಾವುದಿದೆ, ಫಸ್ಟ್ ಸ್ಥಾನ ಯಾವುದಿದೆ, ಮತ್ತು ಯಾವ ಕಂಟ್ರಿಗೆ ನಾವು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನೋದನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಸೆಂಟರ್ ಆಸ್ಕ್ಸ್ ಸ್ಟೇಟ್ ಟು ಇಂಪೋಸ್ ಲಿಮಿಟ್ ಆನ್ ಸ್ಟಾಕಿಂಗ್ ಆಫ್ ಪಲ್ಸಸ್. ಈ ಆರ್ಟಿಕಲನ್ನು ನಾವು ಜನರಲ್ ಸ್ಟಡೀಸ್ ಟು ಗವರ್ನೆನ್ಸ್ ಸೆಕ್ಷನಲ್ಲಿ ತೊಗೋಬೋದು, ಅಥವಾ ಜನರಲ್ ಸ್ಟಡೀಸ್ 3ನಲ್ಲಿ ಅಗ್ರಿಕಲ್ಚರ್ ಪಾರ್ಟಲ್ಲೂ ಸಹ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿದ್ದು. ಇಲ್ಲಿ ಎಂಫಸೈಸ್ ಮಾಡಿರೋ ಥಿಂಗ್ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ನವರು ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಈ ಒಂದು ದ್ವಿದಳ ಧಾನ್ಯ ಅಂದರೆ ಪಲ್ಸಸ್ ಅಂತ ಏನು ಕರಿತೀವಲ್ಲ, ಇವ್ರದ್ದು ಸ್ಟಾಕನ್ನು ಕಡಿಮೆ ಮಾಡಬೇಕು ಅಂತ ಡೈರೆಕ್ಷನನ್ನು ಕೊಡ್ತಾ ಇದ್ದಾರೆ. ಇಂಪ್ಲಿಮೆಂಟನ್ನು ಮಾಡೋದು ಸ್ಟೇಟ್ ಗೌರ್ಮೆಂಟೇ. ಯಾಕೆಂದರೆ ಈ ಪಲ್ಸಸ್ ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಥಿಂಗ್ಸ್ ಏನಿದೆಯಲ್ಲ ಇದೆಲ್ಲನೂ ಸ್ಟೇಟ್ ಲಿಸ್ಟಲ್ಲೇ ಬರುತ್ತೆ. ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಒಂದು ಸಿಚುವೇಷನನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅನ್ನೋ ಒಂದು ಲಾ ಏನಿದೆಯಲ್ಲ ಇದರ ಅಡಿಯಲ್ಲಿ ಅವರು ಸ್ಟೇಟ್ ಗೌರ್ಮೆಂಟಿಗೆ ಡೈರೆಕ್ಷನನ್ನು ಕೊಡ್ತಾರೆ. ಅದರಲ್ಲೂ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇದೆಯಲ್ಲ, ಇವರೇ ಏನು ಮಾಡ್ತಾರೆ, ಈ ಒಂದು ಎಸೆನ್ಷಿಯಲ್ ಕಮೋಡಿಟೀಸ್ನ ಮೂವ್ಮೆಂಟ್ ಇರ್ಬೋದು, ಲೈಸೆನ್ಸ್ ಕೊಡೋದಾಗಿರ್ಬೋದು, ಸ್ಟಾಕ್ ಲಿಮಿಟ್, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಹಾಗಿದ್ರೆ ನಾವು ಇಲ್ಲಿ ಥಿಂಕ್ ಮಾಡಬೇಕಾಗಿರೋ ಥಿಂಗ್ ಅಂದರೆ, ಯಾಕೆ ಇವರು ಒಂದು ಪಲ್ಸಸನ್ನು ಲಿಮಿಟ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡೋದು ಬೇಡ ಅಂತ ಡೈರೆಕ್ಷನನ್ನು ಕೊಡ್ತಾ ಇದ್ದಾರೆ ಅಂದರೆ, ಇನ್ಫ್ಲೇಷನನ್ನು ಕಡಿಮೆ ಮಾಡೋದಕ್ಕೋಸ್ಕರ. ಇನ್ಫ್ಲೇಷನ್ ಯಾಕೆ ಆಗ್ತಾ ಇದೆ? ಇನ್ಫ್ಲೇಷನ್ ಆಗೋಕ್ಕೆ ಮೇನ್ ಕಾರಣ ಅಂತಂದರೆ ಡಿಮ್ಯಾಂಡ್ ಇದೆ ಬಟ್ ಸಪ್ಲೈ ಕಡಿಮೆ ಆಗ್ತಿದೆ. ಪ್ಯಾಂಡಮಿಕ್ ಇರೋದ್ರಿಂದ ಎಲ್ಲರಿಗೂ ರಿಕ್ವೈರ್ಡ್ ಇದೆ ಪಲ್ಸಸ್ಸು, ಆದರೆ ಸಪ್ಲೈ ಕಡಿಮೆ ಆಗ್ತಿದ್ರೆ ಬರೀ ನಾವು ಸ್ಟಾಕ್ ಮಾಡ್ಕೊತ ಹೋದರೆ ಸಪ್ಲೈ ಕಡಿಮೆ ಆಗ್ತಾ ಹೋಗುತ್ತೆ, ಇದರಿಂದ ಪ್ರೈಸು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅವರು ಸ್ಟಾಕ್ನ ಲಿಮಿಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಗೊತ್ತಾಗಿರಬೇಕಂದ್ರೆ, ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ ಏನಿದೆಯಲ್ಲ 2020, ಇದರ ಅಡಿಯಲ್ಲಿ ಯಾವ್ಯಾವ ಕಮೋಡಿಟೀಸ್ಗಳನ್ನ ರಿಮೂವ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸೀರಿಯಲ್ಸ್ ಇಲ್ಲ, ಪಲ್ಸಸ್ ಇಲ್ಲ, ಆಯಿಲ್ ಸೀಡ್ಸು ಸಹ ತೆಗೆದಿದ್ದಾರೆ, ಎಡಿಬಲ್ ಆಯಿಲ್ಸ್, ಆನಿಯನ್, ಪೊಟ್ಯಾಟೊ, ಈ ಥಿಂಗ್ಸ್ಗಳೇನಿದಾವಲ್ಲ ಇವನ್ನೆಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ ಲಿಸ್ಟಿಂದ ರಿಮೂವ್ ಮಾಡಲಾಗಿದೆ. ಈ ರೀತಿಯಾಗಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಮಾಡುವಂಥ ರೂಲ್ಸ್ಗಳು ಮೇನ್ ಆಗಿ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋದು ಸ್ಟ್ರಾಟಜಿ ಆಗಿದೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಮುಂದಿನ ಆರ್ಟಿಕಲ್,
ಇಂಡಿಯಾ ಸೀಸ್ ಕನ್ಸೆನ್ಸಸ್ ಬೈ ಅಕ್ಟೋಬರ್ ಆನ್ OECD G20 ಗ್ಲೋಬಲ್ ಟ್ಯಾಕ್ಸ್ ಡೀಲ್. ಈ ಆರ್ಟಿಕಲನ್ನು ಇಂಟರ್ನ್ಯಾಷನಲ್ ರಿಲೇಷನ್ ಜನರಲ್ ಸ್ಟಡೀಸ್ 2ನಲ್ಲಿ ಕನ್ಸಿಡರ್ ಮಾಡೋಣ. ಈ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದೆ ಅಂದರೆ, ರೀಸೆಂಟಾಗಿ ಈ OECD G20 ಅವರು ಏನು ಒಂದು ಫ್ರೇಮ್ವರ್ಕ್ ಮಾಡಿದಾರಲ್ಲ ಗ್ಲೋಬಲ್ ಟ್ಯಾಕ್ಸ್ಗೆ ಸಂಬಂಧಿಸಿದಂತೆ, ಈ ಒಂದು ಫ್ರೇಮ್ವರ್ಕಲ್ಲಿ ಇಂಡಿಯಾ ಜಾಯ್ನ್ ಆಗಿರುವಂತಹ ಎಲ್ಲ ಕಂಟ್ರಿಗಳು ಸೇರಿಬಿಟ್ಟು ಒಂದು ಕನ್ಸೆನ್ಸಸ್ ಅಂದರೆ ಒಂದು ಒಮ್ಮತಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಈ ಒಂದು ಅಗ್ರಿಮೆಂಟನ್ನು ಅಕ್ಟೋಬರಲ್ಲೇ ಅವರು ರಿಲೀಸ್ ಮಾಡೋಂಥ ಚಾನ್ಸಸ್ ಇದೆ. ಹಾಗಿದ್ರೆ ಈ ಒಂದು ಅಗ್ರಿಮೆಂಟಲ್ಲಿ ಏನಿದೆ, ಆ್ಯಕ್ಚುಲಿ ಈ ಫ್ರೇಮ್ವರ್ಕ್ ಎದರ ವಿಷಯವಾಗಿ ನಡೀತಾ ಇದೆ ಅಂತಂದರೆ, ಬೇಸ್ ಎರೋಜನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್ ಈ ಒಂದು ವಿಷಯವಾಗಿ ಇವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ರಿಕ್ವೈರ್ಡ್ ಆಗಿರುವಂಥ ರೂಲ್ಸ್ಗಳನ್ನು ತರಲು ಅವರು ಟ್ರೈ ಮಾಡ್ತಾ ಇದ್ದಾರೆ. ಬೇಸ್ ಎರೋಜನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂತಂದರೆ ಇದೊಂದು ಟ್ಯಾಕ್ಸ್ ಅವಾಯ್ಡ್ ಮಾಡುವಂಥ ಸ್ಟ್ರಾಟಜಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಬೇರೆ ಬೇರೆ ದೇಶಗಳಲ್ಲಿ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಥ ರೂಲ್ಸ್ಗಳು ಡಿಫ್ರೆಂಟ್ ಇರುತ್ತೆ, ಟ್ಯಾಕ್ಸೇಷನ್ ಮಾಡೋ ರೇಟ್ಸ್ ಏನಿರುತ್ತಲ್ಲ ಅದು ಡಿಫ್ರೆಂಟ್ ಇರುತ್ತೆ. ಹೀಗೆ ಟ್ಯಾಕ್ಸ್ ರೂಲ್ಸಲ್ಲಿರುವಂಥ ರೂಪೋಲ್ಸ್ಗಳನ್ನು ಕಂಡುಹಿಡಿದು ಒಂದು ದೇಶಕ್ಕೆ ಬರ್ತಕ್ಕಂಥ ಪ್ರಾಫಿಟನ್ನು ಇವರು ಕಡಿಮೆ ಮಾಡ್ತಾ ಇದ್ದಾರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು. ಈ ಒಂದು ಬೇಸ್ ಎರೋಷನ್ ಮತ್ತು ಪ್ರಾಫಿಟ್ ಶಿಫ್ಟಿಂಗನ್ನು ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಅಂದರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. LaExನ ಒಂದು ಕಂಪ್ನಿ ಅಂತ ಅಂದ್ಕೊಳ್ಳಿ. ಇದ್ರದ್ದು ಬ್ರ್ಯಾಂಚ್ ಏನಿದೆಯಲ್ಲ, ಹೆಡ್ ಬ್ರ್ಯಾಂಚ್ ಅಂತ ಕರಿತೀವಿ, ಇದು ಅಮೇರಿಕಾದಲ್ಲಿದೆ ಅಂದ್ಕೊಳ್ಳಿ. ಈ ಅಮೇರಿಕಾದಲ್ಲಿರುವಂಥ ಹೆಡ್ ಬ್ರ್ಯಾಂಚು ಇಂಡಿಯಾದಲ್ಲಿ ತುಂಬ ಬ್ರಾಂಚ್ಗಳನ್ನು ಓಪನ್ ಮಾಡುತ್ತೆ. ಈ ಬ್ರಾಂಚ್ಗಳಿಂದ ಈ LaEx ಕಂಪ್ನಿಗೆ ಈ ಇಂಡಿಯಾದಲ್ಲಿ ಏನು ಬ್ರಾಂಚ್ ಇದಾವಲ್ಲ ಇದರಿಂದನೇ ಅವ್ರಿಗೆ ಪ್ರಾಫಿಟ್ ಬರುತ್ತೆ. ಆದರೆ ಅವರು ಇಂಡಿಯನ್ ಗೌರ್ಮೆಂಟಿಗೆ ಪೇ ಮಾಡಬೇಕಂತ ಟ್ಯಾಕ್ಸನ್ನು ಅವಾಯ್ಡ್ ಮಾಡಿಬಿಟ್ಟು, ಇಲ್ಲಿ ಟ್ಯಾಕ್ಸು ತುಂಬ ಜಾಸ್ತಿ ಇರೋದ್ರಿಂದ ಇವ್ರು ಇಲ್ಲಿ ಪೇ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ಆದರೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಹೆಡ್ ಬ್ರ್ಯಾಂಚನ್ನು ಅಮೇರಿಕಾದಲ್ಲಿ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಪೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಟ್ಯಾಕ್ಸು ತುಂಬಾ ಕಡಿಮೆ ಇರುತ್ತೆ. ಇದ್ರ ಜೊತೆಗೆ ಈ LaEx ಕಂಪ್ನಿಯವ್ರಿಗೂ ಸರಿಯಾಗಿ ಗೊತ್ತಿದೆ, ಅಮೇರಿಕಾ ಮತ್ತು ಇಂಡಿಯಾದ ನಡುವೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟೂ ಆಗಿದೆ. ಯಾವುದಾದ್ರೂ ಒಂದು ರಾಷ್ಟ್ರದಲ್ಲಿ ಮಾತ್ರ ಅವರು ಟ್ಯಾಕ್ಸನ್ನು ಪೇ ಮಾಡ್ಬೋದು, ಒಂದು ವೇಳೆ ಕಂಪ್ನಿ ಎರಡು ಹತ್ರನೂ ಇತ್ತಂದರೆ ಅನ್ನೋದು. ಈ ಒಂದು ಸಿಚುವೇಶನನ್ನು ನಾವು ಪ್ರಾಫಿಟ್ ಶಿಫ್ಟಿಂಗ್ ಅಂತ ಕರಿತೀವಿ. ಇದು ತುಂಬ ದೇಶದಲ್ಲಿ ನಡೀತಾ ಇದೆ. ಅದರಲ್ಲೂ ಡೆವಲಪಿಂಗ್ ಕಂಟ್ರಿನಲ್ಲಿ ಕಾರ್ಪೊರೇಟ್ ಟ್ಯಾಕ್ಸು ತುಂಬ ಡಿಪೆಂಡೆನ್ಸಿ ಇರೋದ್ರಿಂದ, ಒಂದು ದೇಶದ ಇಕನಾಮಿಗೆ ಕಾರ್ಪೊರೇಟ್ ಟ್ಯಾಕ್ಸಿಂದ ತುಂಬ ಕಾಂಟ್ರಿಬ್ಯೂಷನ್ ಇದೆ, ಅವ್ರಿಗೆ ತುಂಬ ಲಾಸ್ ಆಗ್ತಿದೆ ಅನ್ನೋದು ಒಂದು ಗ್ಲೋಬಲ್ ಕನ್ಸರ್ನ್ ಆಗಿದೆ. ಸೊ ಇದರಿಂದ ಎಲ್ಲ ದೇಶಕ್ಕೂ ಅನುಕೂಲ ಆಗೋ ಥರ ಒಂದು ಇರುವಂಥ ರೂಲ್ಸನ್ನು ತರೋದು ಈ ಒಂದು ಫ್ರೇಮ್ ವರ್ಕ್ನ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಮೇನ್ ಕನ್ಸರ್ನ್ ಏನಿದೆ ಅಂತಂದರೆ, ಡಿಜಿಟಲೈಸೇಷನ್ ಯಾವ ರೀತಿ ಆಗ್ತಾ ಹೋಗ್ತಾ ಇದೆ, ಇದರಿಂದ ಟ್ಯಾಕ್ಸ್ ಚಾಲೆಂಜಸ್ಸು ಜಾಸ್ತಿ ಆಗ್ತಾ ಇದೆ. ಇದನ್ನು ಒಂದು ಅಡ್ರೆಸ್ ಮಾಡೋದು ಸಹ ಮೇನ್ ಇಂಪಾರ್ಟೆಂಟ್ ಕನ್ಸರ್ನ್ ಅಂತ. ಇದರಲ್ಲಿ ಅವರು 2 ಪಿಲ್ಲರನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪಿಲ್ಲರ್ 1ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೀಅಲೋಕೇಶನ್ ಆಫ್ ಎಡಿಷನಲ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. ಯಾವ ಪ್ರಾಫಿಟ್ ಇದೆಯಲ್ಲ ಅದನ್ನು ರೀಅಲೋಕೇಶನ್ ಮಾಡಬೇಕು. ನಾವು ಆಲ್ರೆಡಿ ಎಕ್ಸಾಂಪಲ್ ನೋಡಿದ್ವಲ್ಲ, ಅದನ್ನು ಪ್ರಾಪರಾಗಿ ಯಾವ ಒಂದು ಕಂಟ್ರಿಗೆ ಅದು ಬಿಲಾಂಗ್ ಆಗುತ್ತೆ ಅನ್ನೋದನ್ನ ಅವರು ಕನ್ಸಿಡರ್ ಮಾಡಬೇಕು. 2ನೇ ಪಿಲ್ಲರಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಟ್ಯಾಕ್ಸ್ ರೂಲ್ ಇರುತ್ತೆ. ಸೊ ಅದರ ಅನುಗುಣವಾಗಿ ಒಂದು ಮಿನಿಮಮ್ ಟ್ಯಾಕ್ಸನ್ನು ತರಬೇಕು. ಇದು ಒಂದು ಟ್ಯಾಕ್ಸ್ ರೂಲನ್ನು ಸಹ ಫ್ರೇಮ್ ಮಾಡಬೇಕು ಒಂದು ಕಂಟ್ರಿಗೆ ಸಂಬಂಧಪಟ್ಟಂಗೆ ಅನ್ನೋದನ್ನ ಅವರು ಎಂಫಸೈಸ್ ಮಾಡಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸಾಕಾಗುತ್ತೆ. ಈ ಒಂದು ಆರ್ಟಿಕಲ್ನ ಬೇಸ್ ಮೇಲೆ ನಿಮಗೊಂದು ಸಿಂಪಲ್ ಕ್ವಶನ್ ಏನಂದರೆ, ಈ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನೋದು ಡೈರೆಕ್ಟ್ ಟ್ಯಾಕ್ಸಾ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸಾ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಬಿಗ್ ಟೆಕ್ ಪುಷಸ್ ಇಂಟು ಫೈನಾನ್ಷಿಯಲ್ ಸೆಕ್ಟರ್ ಪೋಸಸ್ ರಿಸ್ಕ್ ಸೇಸ್ RBI. ಈ ಆರ್ಟಿಕಲನ್ನು ಜನರಲ್ ಸ್ಟಡೀಸ್ 3 ಎಕನಾಮಿ ಸೆಕ್ಷನಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದ್ದು, ಈ ಆರ್ಟಿಕಲಲ್ಲಿರುವಂಥ ಮ್ಯಾಟ್ರ್ ಏನಂತಂದರೆ, ನಮಗೆಲ್ಲ ಗೊತ್ತು, ಇವಾಗ ಆನ್ಲೈನ್ ನಾವೇನಾದರೂ ಶಾಪಿಂಗ್ ಮಾಡಬೇಕಂತಂದರೆ ಬಿಗ್ ಯೂನಿಟ್ಗಳು ಯಾವುದಂತ ಕನ್ಸಿಡರ್ ಮಾಡ್ತೀವಿ. ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ. ನಾವು ಶಾಪಿಂಗ್ ಮಾಡಿದಾದ್ಮೇಲೆ ಪೇಮೆಂಟ್ ಮಾಡೋಕ್ಕೆ ಹೋದಾಗ ಅಲ್ಲೊಂದು ಆಪ್ಷನ್ ಬರುತ್ತೆ, ಅಮೆಝಾನ್ ಪೇ. ಇದರ ಅರ್ಥ ಏನು? ಅಮೆಝಾನು ಸಹ ಫೈನಾನ್ಷಿಯಲ್ ಸರ್ವಿಸಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ಇದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಅಂದರೆ, ಎಲ್ಲರಿಗೂ ಗೂಗಲ್ ಪೇ ಬಗ್ಗೆ ಗೊತ್ತೇ ಇದೆ. ಗೂಗಲ್ ಪೇ ಥ್ರೂ ನಾವು ಆಲ್ರೆಡಿ ಎಷ್ಟೊಂದು ಪೇಮೆಂಟ್ಸ್ಗಳನ್ನು ಮಾಡ್ತೀವಿ. ಈ ರೀತಿಯಾಗಿ ಗೂಗಲ್, ಅಮೆಝಾನ್, ಫೇಸ್ಬುಕ್ ಈ ಥರ ಎಲ್ಲ ಕಂಪ್ನಿಗಳೂ ಈ ಫೈನಾನ್ಷಿಯಲ್ ಸರ್ವಿಸ್ಗೆ ಎಂಟರ್ ಮಾಡ್ತಾ ಹೋದರೆ ನಮ್ಮ ಒಂದು ಟ್ರೆಡಿಷನಲ್ ಫೈನಾನ್ಷಿಯಲ್ ಸಿಸ್ಟಮ್ಗೆ ಥ್ರೆಟ್ಟನ್ನು ಕಾಸ್ ಮಾಡುತ್ತೆ ಅನ್ನೋ ಒಂದು ಕನ್ಸರ್ನನ್ನು RBI ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ಈ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿರೋ ಥಿಂಗ್ ಅಂದರೆ, ಅಮೆಝಾನು ಮತ್ತು ಗೂಗಲ್ ಅದ್ರ ಜೊತೆಗೆ ಫೇಸ್ಬುಕ್ಕು ಮತ್ತು ಬೇರೆ ಎಲ್ಲ ಕಂಪನಿಗಳು ಸೇರಿಬಿಟ್ಟು ಭಾರತದಲ್ಲಿರುವಂಥ ಬಿಗ್ ಕಂಪನಿ ಅಂದರೆ ಎಕ್ಸಾಂಪಲ್ ರಿಲಯನ್ಸ್ ಏನಿದೆಲ್ಲ, ಇದ್ರ ಜೊತೆಗೆ ಒಂದು ಕೊಲಾಬ್ರೇಷನ್ ಮೂಲಕ ಅವರು ಬೇಸಿಕ್ ಪೇಮೆಂಟ್ ಮೋಡಿಂದ ಒಂದು ಬ್ರಾಡರ್ ಸೆನ್ಸಲ್ಲಿ ಸರ್ವಿಸನ್ನು ಪ್ರೊವೈಡ್ ಮಾಡಬೇಕು ಅಂತ ಇದಾಗಲೇ ಲೈಸೆನ್ಸನ್ನು ಸಹ ಕೊಟ್ಟಿದೆ. ಒಂದು ವೇಳೆ ನಾವು ಈ ಬಿಗ್ ಫರ್ಮ್ಸ್ಗಳಿಗೆ ಪರ್ಮಿಷನ್ನ ಕೊಟ್ಟರೆ ಯಾವ ರೀತಿಯಾದಂಥ ಕನ್ಸರ್ನ್ಗಳನ್ನು ನಾವು ಅಡ್ರೆಸ್ ಮಾಡಬೇಕಾಗುತ್ತೆ ಅನ್ನೋದು RBI ಹೇಳೋದ್ರ ಪ್ರಕಾರ, ಮೊದಲೇದಾಗಿ ಈ ಎಲ್ಲ ಫರ್ಮ್ಗಳು ಅಂದರೆ ಯೂನಿಟ್ಗಳು ಡಾಮಿನೆಂಟ್ ಪ್ಲೇಯರ್ ಆಗ್ಬೋದು ಫೈನಾನ್ಷಿಯಲ್ ಸಿಸ್ಟಮಲ್ಲಿ. ಇವ್ರದೇ ಒಂದು ಮೊನೋಪೋಲಿಯ ಕ್ರಿಯೇಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಟೂ ಬಿಗ್ ಟು ಫೇಲ್ ಅಂತಂದರೆ, ಇನ್ ಕೇಸ್ ಯಾವುದೇ ಒಂದು ಫರ್ಮ್ ಅಥವಾ ಬಿಸ್ನೆಸ್ ಯೂನಿಟ್ ಏನಾದರೂ ಫೇಲ್ ಆದರೆ ಇದರಿಂದ ಕನೆಕ್ಟೆಡ್ ಇರುವಂಥ ಎಲ್ಲ ಸಿಸ್ಟಮ್ಗಳಿಗೂ ತುಂಬಾ ಲಾಸ್ ಆಗುತ್ತೆ. ಇದರಿಂದ ಭಾರತದ ಆರ್ಥಿಕತೆಗೆ ತೊಂದರೆ ಆಗೋಂಥ ಸಿಚುವೇಶನ್ನು ಬರ್ಬೋದು. ಮತ್ತು ನಾವು ಆ್ಯಂಟಿ ಟ್ರಸ್ಟ್ ರೂಲ್ಸ್ಗೆ ಸಂಬಂಧಪಟ್ಟಂಥ ಚಾಲೆಂಜಸ್ಗಳನ್ನು ಫೇಸ್ ಮಾಡ್ಬೋದು. ಸೈಬರ್ ಸೆಕ್ಯೂರಿಟಿ, ಡೇಟಾ ಪ್ರೈವಸಿ ಈ ಥರ ಎಲ್ಲ ಕನ್ಸರ್ನ್ಸ್ಗಳನ್ನು ನೋಡಿದಾಗ
ನಿಜವಾಗಿಯೂ ನಮ್ಮ ಒಂದು ಟ್ರೆಡಿಷ್ನಲ್ ಫೈನಾನ್ಷಿಯಲ್ ಸಿಸ್ಟಮ್ ಏನಿದೆಯಲ್ಲ ಅದಕ್ಕೆ ಒಂದು ಥ್ರೆಟ್ ಅಂತಲೇ ಹೇಳ್ಬೋದು. ಪಾಸಿಟಿವ್ ಕನ್ಸರ್ನು ಸಹ ಅಡ್ರೆಸ್ ಮಾಡಿದ್ದಾರೆ ಅವರು. ಪಾಸಿಟಿವ್ ಕನ್ಸರ್ನ್ ಏನಂತಂದರೆ, ಒಂದು ವೇಳೆ ನಾವು ಈ ಫರ್ಮ್ಗಳಿಗೆ ಪರ್ಮಿಷನನ್ನು ಕೊಟ್ಟಾಗ ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇದ್ರ ಜೊತೆಗೆ ನಾವು ಫೈನಾನ್ಷಿಯಲ್ ಸರ್ವಿಸ್ ಏನು ಕೊಡ್ತೀವಲ್ಲ ಪ್ರತಿಯೊಬ್ಬರಿಗೂ ರೀಚ್ ಆಗೋಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಸಹ ಅವ್ರು ವ್ಯಕ್ತಪಡಿಸಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ನಮಗೆ ತಿಳಿದಿರಬೇಕಾಗತ್ತೆ. ಸೊ ಇಲ್ಲಿ ನಾವು ಒಂದು ಕ್ವಶನನ್ನು ಅರೈಸ್ ಮಾಡ್ಬೋದು ಅಂದರೆ, ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ನಾವು ಹಾರ್ಮ್ ಆಗುತ್ತೆ ಅಂತ ಮಾತಾಡ್ತಾ ಇದ್ದೀವಲ್ಲ, ಸೊ ಇಲ್ಲಿ ಒಂದು ವರ್ಡ್ ಇದೆ ಟೂ ಬಿಗ್ ಟು ಫೇಲ್ ಅಂತ. ನಾವು ಯಾವ ಬ್ಯಾಂಕ್ಗಳನ್ನು ಟೂ ಬಿಗ್ ಟು ಫೇಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಆ ಬ್ಯಾಂಕ್ ನೇಮ್ಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ ನೆಟ್ ಲಾಸ್. ಈ ಆರ್ಟಿಕಲನ್ನು ಜನರಲ್ ಸ್ಟಡೀಸ್ 2ನಲ್ಲಿ ನಾವು ಕನ್ಸಿಡರ್ ಮಾಡೋಣ. ಈ ಒಂದು ಆರ್ಟಿಕಲಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸ್ಕೂಲಲ್ಲಿ ಇಂಟರ್ನೆಟ್ ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತಾ ಇದೆ. ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರು UDISC ಪ್ಲಸ್ ಅಲ್ಲಿ ಅಂದರೆ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ ಅವರು ರಿಲೀಸ್ ಮಾಡಿರುವಂಥ ರಿಪೋರ್ಟ್ನ ಪ್ರಕಾರ ಸ್ಕೂಲಲ್ಲಿ ಇಂಟರ್ನೆಟ್ ಫೆಸಿಲಿಟೀಸ್ ಅಂದರೆ ಬಿಫೋರ್ ಲಾಕ್ಡೌನ್ 2020 ಲಾಕ್ಡೌನ್ ಆಗೋಕ್ಕಿಂತ ಮುಂಚೆ 22% ಮಾತ್ರ ಇಂಟರ್ನೆಟ್ ಫೆಸಿಲಿಟಿ ಇತ್ತು ಸ್ಕೂಲಲ್ಲಿ ಅಂತ. ಇದರಿಂದ ಆನ್ಲೈನ್ ಕ್ಲಾಸಸನ್ನು ತೊಗೊಳ್ಳೋಂಥ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಎಷ್ಟೋ ಜನಕ್ಕೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ನಾಲೆಜ್ ಇರದೇ ಇರೋದ್ರಿಂದ ಅವರು ಈ ಒಂದು ಎಜುಕೇಷನ್ ಸಿಸ್ಟಮಿಂದ ತುಂಬ ಹಿಂದುಳಿತಾರೆ ಅನ್ನೋವಂಥ ಕನ್ಸರ್ನನ್ನು ನಾವು ಅಡ್ರೆಸ್ ಮಾಡ್ತಾ ಇದ್ದಾರೆ. ಇದರಿಂದ ಈ ಡಿಜಿಟಲ್ ಡಿವೈಡನ್ನು ಕ್ರಿಯೇಟ್ ಮಾಡ್ತಾ ಇದೆ, ಕನೆಕ್ಟಿವಿಟಿ ಡಿವೈಡನ್ನು ತರ್ತಾ ಇದೆ ಅನ್ನೋ ಮಾತನ್ನು ಸಹ ಇವರು ಎಕ್ಸ್ಪ್ರೆಸ್ ಮಾಡಿದೆ. ಇದ್ರ ಜೊತೆಗೆ ಈ ಇಂಟರ್ನೆಟ್ ಅನ್ನೋದನ್ನು ಎಸೆನ್ಷಿಯಲ್ ಸರ್ವಿಸ್ ಆಗಿ ಕನ್ಸಿಡರ್ ಮಾಡಿದ್ರೆ ಶಾಲೆಯಲ್ಲಿ ಇದೊಂದು ಕಂಪಲ್ಸರಿ ಸರ್ವಿಸ್ ಆಗುತ್ತೆ. ಆವಾಗ ನಾವು ಎಲ್ಲ ಏರಿಯಾಗಳನ್ನು ರೀಚ್ ಆಗ್ಬೋದು. ಎಲ್ಲ ರಿಮೋಟ್ ಏರಿಯಾ ಅಂದರೆ ರೂರಲ್ ಏರಿಯಾದಲ್ಲೂ ಸಹ ನಾವು ಸ್ಕೂಲ್ಸ್ಗಳು ನೋಡ್ತೀವಿ, ಅದರಲ್ಲಿ ನಾವು ಇಂಟರ್ನೆಟ್ಟನ್ನು ಫೆಸಿಲಿಟೀಸನ್ನು ನೋಡ್ಬೋದಾಗಿದೆ. ಇದರಿಂದ ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ರೆವಲ್ಯೂಷನ್ ತರೋಂಥ ಚಾನ್ಸಸ್ ಇರುತ್ತೆ. ನಾವು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕಾಗತ್ತೆ. ಈ ಒಂದು ಫೆಸಿಲಿಟಿಯನ್ನು ಕೊಡಬೇಕಂದ್ರೆ ಇದಕ್ಕೆ ಫಂಡಿಂಗ್ ಪ್ರಾಬ್ಲಮ್ ಡೆಫಿನೆಟ್ಲಿ ಇರುತ್ತೆ. ಈ ಫಂಡಿಂಗ್ ಚಾಲೆಂಜಸನ್ನು ನಾವು ಕಡಿಮೆ ಮಾಡಬೇಕಂತಂದರೆ ಪ್ರೈವೇಟ್ ಸೆಕ್ಟರ್ಸ್ ಏನಿರ್ತಾರಲ್ಲ ಅವ್ರ ಜೊತೆಗೆ ನಾವು ಒಂದು ಹಾರ್ಡ್ವೇರ್ ಕಂಪ್ನಿ ಅಥವಾ ಕಮೋಡಿಟೀಸ್ ಕಾರ್ಪೊರೇಟ್ ಜೊತೆ ಕೊಲಾಬ್ರೇಷನ್ ಮಾಡೋದ್ರ ಮೂಲಕ ಅಥವಾ ಡೊನೇಷನ್ ಆಪ್ಷನ್ಸನ್ನು ಇಡೋದ್ರ ಮೂಲಕ ಈ ಸರ್ವಿಸನ್ನು ಅಚೀವ್ ಮಾಡೋದ್ರಿಂದ ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಇಂಟರ್ನೆಟ್ಗೆ ಸಂಬಂಧಪಟ್ಟಂಥ ಇಶ್ಯೂನ ಅಡ್ರೆಸ್ ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯವನ್ನು ಇವರು ಎಂಫಸೈಸ್ ಮಾಡ್ತಾ ಇದ್ದಾರೆ. ಇನ್ನು ಎಡಿಟೋರಿಯಲ್ ಸೆಕ್ಷನಿಂದ ನಾವು ಕಾಲಮಲ್ಲಿ ಸೆಲೆಕ್ಟ್ ಮಾಡಿರುವಂಥ ಈ ಒಂದು ಆರ್ಟಿಕಲ್ ಅನ್ಜಸ್ಟ್ ಗ್ರೀನ್. ಈ ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಜನರಲ್ ಸ್ಟಡೀಸ್ 2ನಲ್ಲೇ ಕನ್ಸಿಡರ್ ಮಾಡ್ಬೋದಾಗಿದ್ದು, ಈ ಒಂದು ಗ್ರೀನ್ ಪಾಸ್ಗೆ ಸಂಬಂಧಿಸಿದಂಥ ಇಶ್ಯೂ ನಾವು ರೀಸೆಂಟಾಗಿ ನ್ಯೂಸಲ್ಲಿ ನೋಡ್ತಾನೆ ಇದ್ದೀವಿ. ಗ್ರೀನ್ ಪಾಸ್ ಅನ್ನೋದು ಯುರೋಪಿಯನ್ ಯೂನಿಯನ್ ಅವ್ರು ಮಾಡಿರುವಂಥ ಒಂದು ಪಾಲಿಸಿ. ಈ ಒಂದು ಪಾಲಿಸಿ ಪ್ರಕಾರ ಕೆಲವು ವ್ಯಾಕ್ಸಿನನ್ನು ತೊಗೊಂಡವ್ರು ಮಾತ್ರ ಯುರೋಪಿಯನ್ ಮೆಂಬರ್ ಕಂಟ್ರಿಗೆ ಅಲವ್ ಇರ್ತಾರೆ ಅಂತ. ಸೊ ಇದರಲ್ಲಿ ಇವರು ಅಸ್ಟ್ರಾಝೆನ್ಕಾ, ಜಾನ್ಸನ್, ಮಾಡರ್ನಾ ಈ ಥರ ವ್ಯಾಕ್ಸಿನ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ವ್ಯಾಕ್ಸಿನ್ಗಳನ್ನು ಅವರು ಇನ್ಕ್ಲೂಡ್ ಮಾಡಿಲ್ಲ. ಕೋವಿಶೀಲ್ಡು, ಕೋವ್ಯಾಕ್ಸಿನ್ ತೊಗೊಂಡವ್ರಿಗೆ ಅಲ್ಲಿ ಅಲೋವೇ ಮಾಡಲ್ಲ. ಅದ್ರ ಜೊತೆಗೆ ಇವಾಗ ರಷ್ಯಾದವ್ರು ಮಾಡಿರುವಂಥ ಸ್ಪುತ್ನಿಕ್ಕು ಸಹ ಅವರು ಇದೊಂದು ಡಿಸ್ಕ್ರಿಷನರಿ ಪಾಲಿಸಿ ಅನ್ನೋಂಥ ಕನ್ಸರ್ನನ್ನು ಇಂಡಿಯಾದವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಬೇರೆ ಕಂಟ್ರಿಗಳು ಅಂದರೆ ಜರ್ಮನಿ, ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಈ ಥರ ಕಂಟ್ರಿಗಳೇನಿದಾವಲ್ಲ, ಭಾರತ ಒಂದು ಈ ಪಾಲಿಸಿಗೆ ರೆಸಿಪ್ರೋಕಲ್ ಪಾಲಿಸಿ ಮಾಡಬೇಕು ಅಥವಾ ಏನು ಕನ್ಸರ್ನನ್ನು ತೋರಿಸಿದಾರಲ್ಲ ಇದಕ್ಕೆ ಸಪೋರ್ಟ್ ಏನೋ ಮಾಡಿದ್ದಾರೆ. ಆದರೆ ಈ ಎಲ್ಲ ಕಂಟ್ರಿಗಳಲ್ಲೂ ಯಾವುದೇ ಔಟ್ಸೈಡರ್ಸ್ನೂ ಅಲೌ ಮೊದಲೇ ಮಾಡ್ತಾನೆ ಇಲ್ಲ ಅನ್ನೋಂಥ ಮಾತು ಒಂದಿದೆ. ಇದ್ರ ಜೊತೆಗೆ ಭಾರತದಲ್ಲಿನೇ ಈ ಒಂದು ಡೆಲ್ಟಾ ವೇರಿಯಂಟ್ ಫಸ್ಟ್ ಇರೋದ್ರಿಂದ ಇದರಿಂದ ಆಗಿರುವಂಥ ಇಂಪ್ಯಾಕ್ಟನ್ನು ಎಲ್ಲ ದೇಶದವರು ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಈ ರೀತಿಯಾಗಿ ನಾವು ವರ್ಲ್ಡ್ ಅಲ್ಲಿ ನಡೀತಕ್ಕಂಥ ಡಿಸ್ಕ್ರಿಮಿನೇಷನ್ ಪಾಲಿಸಿ ಅಗೇನೆಸ್ಟ್ ಫೈಟ್ ಮಾಡೋದ್ರ ಬದಲು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾದಂಥ ವ್ಯಾಕ್ಸಿನೇಷನನ್ನು ಕೊಡೋದ್ರ ಮೂಲಕ ಈ ಒಂದು ಕೋವಿಡ್ ವೇರಿಯಂಟ್ ಸ್ಪ್ರೆಡ್ ಏನಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅನ್ನೋ ಮಾತನ್ನು ಆಥರ್ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಇವತ್ತಿನ ಕ್ವಶನನ್ನು ನಾವು ಫುಡ್ ಇನ್ಫ್ಲೇಷನ್ ಮೇಲೆ ಕೊಟ್ಟಿದ್ದೀವಿ. ಇದು ಸಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲೇ ತೊಗೊಂಡಿದ್ದು. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಇವತ್ತು ನಾವು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ ತುಂಬಾ ರಿಪಿಟೇಷನ್ಸ್ ಇದೆ. ಅಂದರೆ ಈ ವೀಕಲ್ಲಿ ಆಲ್ಮೋಸ್ಟ್ ಕವರ್ ಆಗಿದೆ ಇವತ್ತು ಸಾಟರ್ಡೆ ಪೇಪರಲ್ಲಿ. ಸೊ ಹಾಗಾಗಿ ನೀವು ಸ್ಟ್ಯಾಟಿಕ್ ಪೋರ್ಷನ್ಸ್ ಏನು ಕನೆಕ್ಟೆಡ್ ಇದೆಯಲ್ಲ ಅದನ್ನು ಸ್ವಲ್ಪ ಜಾಸ್ತಿ ರಿವೈಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್.